ಹಿಂದೂ ಸಂಘಟನೆಗಳ ಒಕ್ಕೂಟದವರು ಪತ್ರಿಕಾಗೋಷ್ಠಿಯನ್ನ ನಡೆಸಿ 1925ರ ವಿಜಯದಶಮಿಯಂದು ಪ್ರಾರಂಭವಾದ ಆರ್ಎಸ್ಎಸ್ 2025ರ ವಿಜಯದಶಮಿಗೆ 1 ಶತಮಾನದ ಯಶಸ್ವಿ ದೇಶ ಸೇವೆಯ ಧರ್ಮ ರಕ್ಷಣೆಯ ಅಮೋಘ ಯಾತ್ರೆ ಪೂರೈಸಿರುವುದಕ್ಕೆ ಭಾರತೀಯರಿಗೆಲ್ಲ ಅಭಿನಂದನೆ ಸಲ್ಲಿಸುತ್ತೇವೆ ಎಂದರು. ಸಮಸ್ತ ವಿಶ್ವಧರ್ಮ ಸೇವಾ ಸಂಸ್ಥಾನದ ಧರ್ಮಾಧಿಕಾರಿ ಯೋಗಿ ಸಂಜಿತ್ ಸುವರ್ಣ ಮಾತನಾಡಿ, ಹಿತಚಿಂತನೆ ಜೊತೆಗೆ ಇಡೀ ವಿಶ್ವದ ಒಳಿತನ್ನೇ ಬಯಸುವ ಸನಾತನ ಧರ್ಮ ಹಿಂದೂ ಪರಂಪರೆಯ ರಕ್ಷಣೆಗೆ ಕಟ್ಟಿಬದ್ಧವಾಗಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂತಹ ಮಹಾನ್ ಸಂಘಟನೆಗೆ ವಿರೋಧ ಮಾಡುವವರು ತಮ್ಮ ಆತ್ಮ ವಿಮರ್ಶೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ವಿಶೇಷವಾಗಿ ದೇಶ ಸೇವೆ ಹಾಗೂ ಧರ್ಮ ರಕ್ಷಣೆಗೆ ತಮ್ಮ ಜೀವನದ ಅಮೂಲ್ಯ ಸಮಯಗಳನ್ನು ನೀಡಿರುವ ಲಕ್ಷಾಂತರ ಕಾರ್ಯಕರ್ತರು, ಮುಖಂಡರಿಗೆ ಮತ್ತು ಪ್ರಚಾರಕರಿಗೆ ಶುಭಾಶಯವನ್ನ ಕೋರುತ್ತೇವೆ ಎಂದರು. ಇಲ್ಲಿ ತನಕ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ದೇಶದ ರಕ್ಷಣೆಯಲ್ಲಿ ಭಾರತ ಸರ್ಕಾರ ಹಾಗೂ ಆರ್ಮಿಯ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅದೇ ಥರದಲ್ಲಿ RSSನ ಪ್ರಾಮುಖ್ಯತೆಯೂ ಇದೆ ದೇಶ ಮತ್ತು ಧರ್ಮ ಉಳಿಸೋದ್ರಲ್ಲಿ. ಹಾಗಾಗಿ RSS 1925ರಿಂದ ಪ್ರಾರಂಭವಾಗಿ ವಿಜಯದಶಮಿಯಂದು ಪ್ರಾರಂಭವಾಗಿ ಈ ವಿಜಯದಶಮಿಗೆ 100 ವರ್ಷವನ್ನು ಯಶಸ್ವಿಯಾಗಿ ಅಮೋಘ ಯಾತ್ರೆಯನ್ನು ಪೂರೈಸಿದೆ. ಹಾಗಾಗಿ RSSಗೆ ಯೋಗದಾನ ನೀಡಿದಂಥ ಎಲ್ಲರಿಗೂ ನಾವೆಲ್ಲ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಭಾರತೀಯರಿಗೆ ಪ್ರತಿಯೊಬ್ಬ ಭಾರತೀಯರು ಅದರಿಂದ ಪ್ರತ್ಯಕ್ಷ ಪರೋಕ್ಷವಾಗಿ ಪ್ರಭಾವಕ್ಕೆ ಒಳಗಾಗಿರ್ತಾರೆ. ಹಾಗಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ RSS ಮಾಡಿದ ಮುಖ್ಯ ಸಂಸ್ಥಾಪಕರಾದ ಹೆಗ್ಡೆವಾರ್ಕರ್ ಅವರ ಮುಖ್ಯ ಉದ್ದೇಶ ಇದ್ದಿದ್ದೇ ನಮ್ಮ ಭಾರತೀಯತೆ ಉಳಿಬೇಕು, ದೇಶ ಉಳಿಬೇಕು, ಧರ್ಮ ಉಳಿಬೇಕು ಅನ್ನೋ ಉದ್ದೇಶದಿಂದ ಅವರು ಮಹಾತ್ಮರಾದ ತಿಲಕರು ಹಾಗೂ ಸಾವರ್ಕರ್ ಅವರು ಹಾಗೂ ಯೋಗಿ ಅರಬಿಂದೋ, ಸ್ವಾಮಿ ವಿವೇಕಾನಂದರು ಇಂಥ ಮುಂತಾದ ಮಹಾತ್ಮರಿಂದ ಪ್ರಭಾವಿತರಾಗಿ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಕಾಂಗ್ರೆಸ್ಸಲ್ಲೂ ಇದ್ದರು. ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದು ಆ ಒಳ್ಳೆಯ ಉದ್ದೇಶದಿಂದ ದೇಶ ಒಗ್ಗಟ್ಟಾಗಿರಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭಿಸಿದರು. ಅದನ್ನ ನಂತರ ಪರಮ ಪೂಜ್ಯ ಗೋಳ್ವಾಲ್ಕರ್ ಗುರೂಜಿಯವರು ಅದೇ ಥರ ಅನೇಕ ಮುಖ್ಯಸ್ಥರುಗಳು ಮುಂದುವರಿಸ್ತಾ ಹೋದರು. ಅವರೆಲ್ಲರ ಒಂದು ಮಾರ್ಗದರ್ಶನದಿಂದ ಇವತ್ತು ವಿಶ್ವದ ಮಾನವೀಯತೆ ಜೊತೆಗೆ ಜನರ ಸೇವೆ ಮಾಡಿ ದೇಶ ಸೇವೆ ಮಾಡ್ತಂದ್ರೆ ವಿಶ್ವದ ಅತಿ ದೊಡ್ಡ ಸಂಘಟನೆಯಾಗಿದೆ RSS. ಹಾಗಾಗಿ ಮತ್ತು ಲಕ್ಷಾಂತರ ಕಾರ್ಯಕರ್ತರು, ಸಕ್ರಿಯ ಕಾರ್ಯಕರ್ತರು ಈಗಲೂ ಇದ್ದಾರೆ ಲಕ್ಷಾಂತರ. ಇಲ್ಲಿ ತನಕ ನೋಡಿದ್ರೆ ಕೋಟ್ಯಾಂತರ ಕಾರ್ಯಕರ್ತರೇ ಆಗ್ತಾರೆ ಇಲ್ಲಿ ತನಕ ಬಂದು ಅವಾಗಿಂದ 1925ರಿಂದ 100 ವರ್ಷದಲ್ಲಿ ಅದಕ್ಕೆ ಭಾಗವಹಿಸಿದವರು. ಆಮೇಲೆ RSS ಅನ್ನೋದು ಕೆಲವು ಕಡೆ ಅಪಪ್ರಚಾರಗಳು ನಡೆದಿದೆ. ಆ ಥರದ್ದೇನೂ ಇಲ್ಲ. ನಾವು ನೋಡಿದಾಗೆ ನಾವು ಹಿಂದೂ ಪರ ಸಂಘಟನೆಗಳೆಲ್ಲ ನೋಡಿದಾಗೆ ಮತ್ತು ಸಮಾಜಕ್ಕೆ ಮುಖ್ಯಸ್ಥರೆಲ್ಲ ನೋಡಿದಾಗೆ ಮತ್ತು ತಾವುಗಳು ನೋಡಿದಾಗೂ ಸಹಿತ ಪತ್ರಕರ್ತರು ಜಾತಿ ಮತ ಭೇದ ಇಲ್ಲದೆ ದೇಶದ ಎಲ್ಲ ಜನರ ಹಿತಚಿಂತನೆಯೇ ಮಾಡ್ತಾ ಇರೋದ್ರಿಂದ ಮತ್ತು ಸನಾತನ ಧರ್ಮ ನಮ್ಮ ಹಿಂದೂ ಸಂಸ್ಕೃತಿ ಏನಿದೆ, ನಾವು ಲೋಕ ಸಮಸ್ತ ಸುಖಿನೋ ಭವಂತು ಅಂತಲೇ ಪ್ರತಿಯೊಂದನ್ನು ಮಾಡ್ತೀವಿ. ನಾವು ಏನೇ ಮಾಡಿದ್ರು ಅದರಲ್ಲಿ ಇಡೀ ಲೋಕಕ್ಕೆ ಒಳ್ಳೆಯದಾಗಲಿ ಅಂತಲೇ ಮಾಡ್ತೀವಿ. ಅದರ ರಕ್ಷಣೆಗೋಸ್ಕರನೇ RSS ಬಂದಿದೆ, ದೇಶ ಮತ್ತು ಧರ್ಮದ ರಕ್ಷಣೆಗಾಗಿ. ಇದನ್ನು ವಿರೋಧ ಮಾಡೋರು ಅಥವಾ ಧಿಕ್ಕಾರ ಮಾಡೋರು ಅವರು ತಮ್ಮ ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ಳಿ. ಸುಮ್ಮನೆ ಅದು ಯಾವುದು ರಾಜಕೀಯ ಆಗಿರ್ಬೋದು ಅಥವಾ ಬೇರೆ ವಿಷಯದಲ್ಲಿರ್ಬೋದು, ಅವರು ತಮ್ಮ ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ಆಮೇಲೆ ಇಂಥ ಮಹಾನ್ ಸಂಘಟನೆಯನ್ನು ಯೋಗದಾನ ನೀಡಿದರು. ಒಂದು ಸಣ್ಣದರಿಂದ ದೊಡ್ಡ ಮಟ್ಟ ಕೆಲವರು ತಮ್ಮ ಜೀವನವನ್ನೇ ಸಮರ್ಪಿಸಿದ್ದಾರೆ. ಅಂಥ ಯೋಗದಾನ ನೀಡಿದ ಪ್ರತಿಯೊಬ್ಬರಿಗೂ ಕೃತಜ್ಞಪೂರ್ವಕ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಇಡೀ ಪ್ರಪಂಚದಾದ್ಯಂತ 53 ರಾಷ್ಟ್ರಗಳಿಗಿಂತ ಹೆಚ್ಚಿಗೆ ರಾಷ್ಟ್ರಗಳಲ್ಲಿ ಇವತ್ತು ಕೂಡ ಶಾಖೆಗಳು ನಡೆಯುತ್ತೆ. ಮತ್ತು ಸಂಘದಿಂದ ಯಾರು ಹೊರಗಡೆ ಬಂದಿರ್ತಾರೋ ಅವರೆಲ್ಲರೂ ಕೂಡ ತುಂಬ ಶಿಸ್ತುಬದ್ಧವಾಗಿರ್ತಾರೆ. ದೇಶಕ್ಕೆ ಅವ್ರ ಕೊಡುಗೆ ತುಂಬ ಅಪಾರವಾಗಿದೆ. ನಿಮ್ಗೆ ಗೊತ್ತಿರೋಂಗೆ ಪ್ರಧಾನಮಂತ್ರಿಯಿಂದ ಹಿಡಿದು ಅಥವಾ ಪ್ರೆಸಿಡೆಂಟಿಂದ ಹಿಡಿದು ರಾಷ್ಟ್ರಪತಿಯಿಂದ ಹಿಡಿದು ಎಷ್ಟೋ ಮುಖ್ಯಮಂತ್ರಿಗಳನ್ನು ಕೊಟ್ಟಿರೋವಂಥದ್ದು, MLAಗಳನ್ನು, MP ಗಳನ್ನು ಎಲ್ಲದನ್ನು ಕೂಡ ಜಾತ್ಯತೀತವಾಗಿ ಕೊಟ್ಟಿರೋವಂಥದ್ದು. ಸೊ ಹಾಗಾಗಿ ಇಂಥ ಸಂಘಟನೆ 100 ವರ್ಷ ಸಂಭ್ರಮದಲ್ಲಿರೋದ್ರಲ್ಲಿ ಪ್ರತಿಯೊಬ್ಬರು ಕೂಡ ಭಾರತೀಯರಂತ ಯಾರಿದ್ದಾರೋ ಅವರೆಲ್ಲರೂ ಕೂಡ ನಿಜವಾಗ್ಲೂ ಕೂಡ ಅದರಲ್ಲಿ ಪಾಲುದಾರರಾಗಲೇಬೇಕಾಗುತ್ತೆ. ಮತ್ತು ಏನು ಮಹಾತ್ಮ ಗಾಂಧೀಜಿಯವರು ಕೂಡ ಎಷ್ಟೋ ಸಂಘದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿರ್ತಾರೆ 1947ರಲ್ಲಿ ಅಂದ್ಕೊಳ್ತೀನಿ. ಮತ್ತು ಇವರು ಪ್ರಣಬ್ ಮುಖರ್ಜಿಯವರು ಕೂಡ ಆಗಿರ್ತಾರೆ. ಅವರು ಕೂಡ ಇತ್ತೀಚೆಗೆ ಕಾಂಗ್ರೆಸ್ಸಲ್ಲೇ ಇದ್ದಂಥವರು, ಅವರು ಕೂಡ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಅಂದರೆ ಇಲ್ಲಿ ಯಾವುದೇ ರೀತಿಯ ಪಕ್ಷ ಆಗಲಿ ಅಥವಾ ಜಾತಿ ಆಗಲಿ ಅನ್ನೋಂಥದ್ದು ಬಂದೇ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಸಂಘ ಸೇಮ್ ಅದೇ ಎಲ್ಲ ರೀತಿಯೂ ಹೆಂಗೆ ನೋಡ್ತಾರೋ ಅದೇ ರೀತಿಯೇ ಪ್ರತಿಯೊಬ್ಬರನ್ನು ಕೂಡ ನೋಡ್ತಾ ಇರೋದ್ರಿಂದ ಅಂತಹ ಸಂಘಟನೆ 100 ವರ್ಷ ಸಂಭ್ರಮದಲ್ಲಿರಬೇಕಾದ್ರೆ ಯಾವುದೇ ರೀತಿ ಗೊಂದಲಗಳು ಕೂಡ ಆಗದಲೆ, ಅಂದರೆ ಯಾರು ಕೂಡ ಅದ್ರ ಬಗ್ಗೆ ಅಪಪ್ರಚಾರವನ್ನು ಮಾಡದಲೆ ಸುಮ್ಮನೆ ಏನೇನೋ ನೆಗೆಟಿವ್ ಕಾಮೆಂಟ್ಸ್ ಮಾಡೋದ್ರ ಬದಲು ಆ ಸಂಭ್ರಮದಲ್ಲಿ ಪಾಲ್ದಾರರಾದ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಹೆಮ್ಮೆ. ರಾಷ್ಟ್ರ ಮತ್ತು ಧರ್ಮದ ನಡುವೆ ಮತ್ತು ವ್ಯಕ್ತಿಯ ನಡುವೆ ಒಂದು ಕೊಂಡಿಯ ಥರ ಕೆಲಸ ಮಾಡ್ತಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ 49ರಲ್ಲಿ ಗಾಂಧಿ ಹತ್ಯೆ ಆದಮೇಲೆ ಸಂಘದ ಮೇಲೆ ನಿಷೇಧ ಇರ್ತಾರೆ.
ನಿಷೇಧ ಇದ್ದಂಥ ಅವತ್ತು ಯಾವುದೇ ಕಾರಣಕ್ಕೂ ಗಾಂಧಿ ಹತ್ಯೆಗೂ ಸಂಘಕ್ಕೂ ಸಂಬಂಧ ಇಲ್ಲ. ಅವತ್ತಿನ ರಾಜಕೀಯ ಪ್ರೇರಿತ ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿ ಸಂಘವನ್ನು ಒಂದು ಷಡ್ಯಂತ್ರಕ್ಕೆ ಸಿಲುಕಿಸ್ತಾರೆ. 62-63ರಲ್ಲಿ ಗಣರಾಜ್ಯೋತ್ಸವದ ಏನು ಪೆರೇಡ್ನಲ್ಲಿ ಅವತ್ತಿನ ಪ್ರಧಾನಿ ನೆಹರೂರವರೇ ಆಹ್ವಾನ ಮಾಡ್ತಾರೆ, ತಾವು ಈ ಒಂದು ಪಥಸಂಚಲನದಲ್ಲಿ ಒಂದು ಪ್ರದರ್ಶನದಲ್ಲಿ ಭಾಗವಹಿಸ್ಬೋದು ಅಂತೇಳಿ. ಅಂತಹ ವ್ಯಕ್ತಿಗಳಿಗೆ ಸಮೇತ ಸಂಘದ ಬಗ್ಗೆ ಒಲವಿತ್ತು. ಗಾಂಧಿಯವರು ಸಮೇತ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಜಾತಿ ಮತ ಪಂಥ ಯಾವುದೇ ಇಲ್ಲದೆ ಹಿಂದೂ ಒಂದು ಶಬ್ದ ಇಟ್ಕೊಂಡು ಕೆಲಸ ಮಾಡ್ತಾಯಿದೆ ಸಂಘ. ಇವತ್ತು ಭಾರತವನ್ನು ಬಲಿಷ್ಠ ಮಾಡಲಿಕ್ಕೆ ಈ ರಾಷ್ಟ್ರಕ್ಕೆ ಈ ಸಂಘದ ಅವಶ್ಯಕತೆ ಇದೆ ಅಂತೇಳಿ ಗಾಂಧಿಯವರು ಸಮೇತ ಹೇಳಿದ್ದಾರೆ. ಹಾಗಾಗಿ ಇಂತಹ ಸಂಘದ ವಿರುದ್ಧವಾಗಿ ಇವತ್ತು ತಾವೆಲ್ಲ ನೋಡಿರ್ಬೋದು, ಈಗ ಅದರ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು, ಅದನ್ನು ಬೇರೆ ಬೇರೆ ಥರ ಬಿಂಬಿಸ್ತಕ್ಕಂಥ ಕೆಲಸ ನಡೀತದೆ. ಯಾವುದೇ ಕಾರಣಕ್ಕೂ ಸಂಘ ಒಂದು ರಾಷ್ಟ್ರಭಕ್ತ ಸಂಘಟನೆ, ಇದು ದೇಶಭಕ್ತಿಯ ಸಂಘಟನೆ. ಹಾಗಾಗಿ ಲಕ್ಷಾಂತರ ಜನ ಇವತ್ತು ಈ ಸಂಘದಲ್ಲಿ ಕೆಲಸ ಮಾಡ್ತಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಇವತ್ತು BJP ಇರ್ಬೋದು, ವನವಾಸಿ ಕಲ್ಯಾಣ ಆಶ್ರಮ ಅಂತೇಳಿ ಈ ಗುಡ್ಡಗಾಡಿನ ಪ್ರದೇಶಗಳ ಜನರನ್ನು ಒಟ್ಟು ಮಾಡಿ ಅವರಿಗೆ ಶಿಕ್ಷಣ ಮತ್ತು ಸಂಸ್ಕಾರ ಕೊಡ್ತಕ್ಕಂಥ ಕೆಲಸ ಮಾಡ್ತಿದೆ. ರೈತರ ಮಧ್ಯೆ ಭಾರತೀಯ ಕಿಸಾನ್ ಸಂಘ, ಮತ್ತು ಉದ್ಯೋಗಿಗಳೇನು ಅವರ ಮಧ್ಯೆ ಭಾರತ್ ಮಜ್ದೂರ್ ಸಂಘ, ಹೀಗಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇರ್ಬೋದು, ಈ ಥರ 1 ಲಕ್ಷಕ್ಕೂ ಹೆಚ್ಚು ಸೇವಾ ಚಟುವಟಿಕೆಗಳು ಮಾಡ್ತಾಯಿದೆ ಇವತ್ತು. ಹಾಗಾಗಿ ಇಂತಹ ರಾಷ್ಟ್ರಭಕ್ತ ಸಂಘಟನೆಗೆ ಇವತ್ತು 100 ವರ್ಷ. ನಾವೆಲ್ಲ ನಿಜವಾಗ್ಲೂ ಪುಣ್ಯವಂತರು. ಹಾಗಾಗಿ ಇಂಥ ಸಂಘಟನೆ 100 ವರ್ಷ ಆಚರಣೆ ಮಾಡ್ತಿರೋದು ನಾವೆಲ್ಲ ಇದನ್ನು ತುಂಬ ಸ್ವಾಗತ ಮಾಡ್ತಾಯಿದ್ದೀವಿ. ಮತ್ತು ಲಕ್ಷಾಂತರ ಜನ ಪ್ರಚಾರಕರು ಇವತ್ತು ಸಂಘದ ಚಟುವಟಿಕೆಗಳನ್ನ ಮುಖಾಂತರ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಇದನ್ನು ಯಾರೂ ಅಷ್ಟೇ ಇದು ಸಮಾಜಮುಖಿಯಾಗಿ ಮಾಡ್ತಕ್ಕಂಥ ಕಾರ್ಯ ಇದು. ಹಾಗಾಗಿ ಯಾರು ವಿರುದ್ಧವಾಗೋ ಮತ್ತೊಂದು ಮಾಡ್ತಾಯಿಲ್ಲ. ಸಂಘದಲ್ಲೇ ಜಾತಿ ಇಲ್ಲ, ನೀವು ಯಾರು ಏನೂ ಕೇಳೋದಿಲ್ಲ. ಹಾಗಾಗಿ ಹಿಂದವ ಸೋದರ ಸರ್ವೆ ನಿಜವಾಗ್ಲೂ ಅರ್ಥ ಇದೆ ಅಲ್ಲಿ. ಇಂಥ ರಾಷ್ಟ್ರಭಕ್ತ ಸಂಘಟನೆಗಳು ಇನ್ನೂ ಸಾವಿರಾರು ಸಂಘಟನೆಗಳು ಆಗಬೇಕು. ಇವತ್ತು ನಾವು ಅದನ್ನು ಪ್ರೇರಣೆಯಾಗಿಟ್ಕೊಂಡು ನೀವು ಕೆಲಸ ಮಾಡ್ತಿರೋ ಉದ್ದೇಶ ಸಂಘದ ಪ್ರೇರಣೆ. ಧನ್ಯವಾದ. ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂ ಜಾಗೃತಿ ಸಂಸ್ಥೆಯ ಶಾರದಕ್ಕ, ವಿವೇಕಾನಂದ ಯುವಕ ಸಂಘದ ಅಧ್ಯಕ್ಷ ರಾಜು, ವಂದೇ ಮಾತರಂ ಟ್ರಸ್ಟ್ ಅಧ್ಯಕ್ಷ ಪ್ರೀತೇಶ್ ಇದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.